ಸ್ಥಳಾಂತರ ಬೇರೆ ಆಗಬೇಕು ಅನ್ನೋದು ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನೋದು ಒಂದು ಸಂಖ್ಯೆ ಕಡಿಮೆ ಇದೆ ಸಿಟಿ ಮಧ್ಯದಲ್ಲಿ. ಈಗಾಗಲೇ ಸರ್ಕಾರ ನಾನು ಸೂಚಿಸಿದ ಜಾಗ, ನಾನು ಆಯ್ಕೆ ಮಾಡಿದಂಥ ಜಾಗ, ಇವತ್ತು ಅದನ್ನು ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೂರ್ಯ ಸಿಟಿನಲ್ಲಿ ನಾನೇ ಅದನ್ನು ಪ್ರಸ್ತಾಪನೆಯನ್ನು ಇಟ್ಟಿದ್ದು, ನಾನೇ ಅದರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ದು. 4 ದಿಕ್ಕುಗಳಲ್ಲಿ, ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕ್ರೀಡಾಂಗಣಗಳನ್ನು ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಅಂದರೆ ಕಂಠೀರವ ಕ್ರೀಡಾಂಗಣ, KSCA, ಫುಟ್ಬಾಲ್ ಸ್ಟೇಡಿಯಮ್ಮು, 1-2-3 ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೂ ಕೂಡ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರಕ್ಕೆ ಯುವಕರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದಾಗ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾನೇ ಸೂರ್ಯ ಸಿಟಿನಲ್ಲಿ 100 ಎಕರ್ಸ್ ರಿಸರ್ವ್ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ದೆ. ಅದು ರಿಸರ್ವ್ ಆಗಿತ್ತು. ಅದಾದಮೇಲೆ ಪ್ಲಾನಿಂಗ್ ಎಲ್ಲ ಆಗಿತ್ತು. ಅನೇಕ ಬಾರಿ ಈ ವಿಚಾರವಾಗಿ ನಾನು ಸಚಿವರನ್ನ ಮತ್ತು ಜಮೀರ್ ಅಹಮದ್ ಅವ್ರನ್ನ ಮತ್ತು ಶಿವಲಿಂಗೇಗೌಡರು ಅಧ್ಯಕ್ಷರನ್ನ ಎಲ್ಲ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ನಾನು ಮತ್ತು ಶಾಸಕರಾದಂಥ ಶಿವಣ್ಣವರು ಮಾಡಿದ್ವಿ. ಅದು ಕ್ಯಾಬಿನೆಟ್ ಅಲ್ಲಿ ಕೂಡ ಅನುಮೋದನೆ ಆಗಿದೆ. ಸುಮಾರು 50-60 ಎಕರೆ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕ್ರೀಡಾಂಗಣ ಆಗ್ತದೆ. BDAನಲ್ಲೂ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದು ಶಿವರಾಮ್ ಕಾರಂತ ಲೇಔಟಲ್ಲಿ, ಅಲ್ಲೂ ಕೂಡ ಒಂದು 40 ಎಕರೆ 40 ಎಕರೆ ಅಷ್ಟು ರಿಸರ್ವ್ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. 4 ದಿಕ್ಕುಗಳಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. ಬಿಡದಿ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣಕ್ಕೆ ನಾನು ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥವ್ರ ಹತ್ರ ಮಾತನಾಡ್ತೀನಿ.